ಸುಳ್ಳು ದಾಖಲೆ ಸೃಷ್ಟಿಸಿ ಪಂಜಾ ಜಾಗ ಕಬಳಿಕೆ ಮಾಡಿಲ್ಲ. ದಾಂಡೇಲಿಯ ಸುಭಾಷ್ ನಗರದಲ್ಲಿ ಅಂಜುಮಾನ್ ಎ ಅಹ್ಲೆ ಸುನ್ನತ್ ಸಂಸ್ಥೆಯ ಕಾರ್ಯದರ್ಶಿ ಇಕ್ಬಾಲ್ ಶೇಖ್ ಸ್ಪಷ್ಟನೆ. ಅಂಜುಮಾನ್ ಎ ಅಹ್ಲೆ ಸುನ್ನತ್ ಸಂಸ್ಥೆಯು ರಾಜ್ಯ ವಕ್ಫ್ ಮಂಡಳಿಯಲ್ಲಿ ನೋಂದಾಯಿತ ಸಂಸ್ಥೆಯಾಗಿದ್ದು, ಇದರಡಿ 9 ಮಸೀದಿ, 2 ಆಶುರ್ಖಾನ, 2 ದರ್ಗಾ ಹಾಗೂ 1 ಮದರಸಾ ಈ ಆಸ್ತಿಗಳು ನೋಂದಣಿಯಾಗಿರುತ್ತದೆ. ವಕ್ಫ್ ಕಾನೂನು ಸೆಕ್ಷನ್ 43 1995 ಪ್ರಕಾರ ಇಸ್ಲಾಂ ಧರ್ಮಕ್ಕೆ ಸೇರಿದ ಎಲ್ಲ ಸಂಸ್ಥೆಗಳು ವಕ್ಫ್ ಮಂಡಳಿಯಲ್ಲಿ ಕಡ್ಡಾಯವಾಗಿ ನೋಂದಣಿಯಾಗಬೇಕು. ಈ ನಿಟ್ಟಿನಲ್ಲಿ ದಾಂಡೇಲಿಯ ಅಂಜುಮಾನ್ ಸಂಸ್ಥೆಯ ಪೂರ್ವಜರು 2002 ರಿಂದ 2004 ಸಂಸ್ಥೆಯ ಅಡಿಯಲ್ಲಿದ್ದ ಎಲ್ಲ ಆಸ್ತಿಗಳ ದಾಖಲೆಗಳನ್ನು ಸರಿಪಡಿಸಿ ಕಾನೂನುಬದ್ಧವಾಗಿ ವಕ್ಫ್ ಮಂಡಳಿಯಲ್ಲಿ ನೋಂದಣಿ ಮಾಡಿರುತ್ತಾರೆ. ಆದರೆ ಕೆಲವರು ದಾಂಡೇಲಿಯಲ್ಲಿ ಪಂಜಾ ಜಾಗವನ್ನು ಕಬಳಿಕೆ ಮಾಡಲಾಗಿದೆ ಎಂದು ಆರೋಪವನ್ನು ಹೊರಿಸಿರುವುದು ಸರಿಯಾದ ನಡೆಯಲ್ಲ ಎಂದು ದಾಂಡೇಲಿಯ ಅಂಜುಮಾನ್ ಎ ಅಹ್ಲೆ ಸುನ್ನತ್ ಸಂಸ್ಥೆಯ ಕಾರ್ಯದರ್ಶಿ ಇಕ್ಬಾಲ್ ಶೇಖ್ ಅವರು ಹೇಳಿದ್ದಾರೆ. ಅವರು ಸೋಮವಾರ ಮಧ್ಯಾಹ್ನ 1 ಗಂಟೆ ಸುಮಾರಿಗೆ ದಾಂಡೇಲಿಯ ಸುಭಾಷ್ ನಗರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡುತ್ತಿದ್ದರು. ಅಂಜುಮಾನ್ ಎ ಅಹ್ಲೆ ಸುನ್ನತ್ ಹಸನ್ ಹುಸೇನ್ ಆಶುರ್ ಖಾನ ಸುಭಾಷ್ ನಗರದ ವಾರ್ಡ್ ನಂಬರ್ 10ರಲ್ಲಿ ನಗರಸಭೆಯ ದಾಖಲೆಯ ಪ್ರಕಾರ ಸ್ವತ್ತಿನ ಸಂಖ್ಯೆ 10/1/3/35ನಲ್ಲಿದ್ದು, ಈ ಆಸ್ತಿಯು ಕರ್ನಾಟಕ ರಾಜ್ಯ ಪತ್ರ RD 28 ಬೂದ 2019 ದಿನಾಂಕ 19/10/2019 ಜಾಗೆಯನ್ನು ಮೋಜಣಿ ಮಾಡಿ ಕ್ರಮ ಸಂಖ್ಯೆ 12/5ರಂತೆ ಪ್ರಕಟಿಸಲಾಗಿದೆ. ಅಂಜುಮಾನ್ ಸಂಸ್ಥೆಗೆ ಸೇರಿದ ಹಸನ್ ಹುಸೇನ್ ಆಶುರ್ ಖಾನ ಸುಮಾರು 0.6 ಗುಂಟ ಹಾಗೂ ಅದಕ್ಕೆ ಲಗತ್ತಿಸಿ ಇದ್ದ ಗುಲ್ಶಾನ್ ಎ ಸಿಮ್ನಾನಿ ಅರೇಬಿಕ್ ಮದರಸಾ 17.5 ಗುಂಟ ಇದ್ದು, ಈ 2 ಜಾಗ ಕೂಡಿಸಿ ಸುಮಾರು 18 ಗುಂಟ ಜಾಗ ಅಂಜುಮನ್ ಹೆಸರಿನಲ್ಲಿ ಇರುವುದರಿಂದ ಆ ಜಾಗೆಯನ್ನು ಅಭಿವೃದ್ಧಿಪಡಿಸುವ ನಿಟ್ಟಿನಲ್ಲಿ ಅಲ್ಪಸಂಖ್ಯಾತ ಇಲಾಖೆಯಿಂದ ಬಹುಮಹಡಿ ಕಟ್ಟಡ ನಿರ್ಮಾಣಕ್ಕೆ ಅನುದಾನ ಬಿಡುಗಡೆ ಮಾಡಿರುತ್ತಾರೆ. ಆದರೆ ಕೆಲವರು ಈ ಜಾಗೆಯಲ್ಲಿ ಬಹುಮಹಡಿ ಕಟ್ಟಡ ಕಟ್ಟಲು ವಿರೋಧಿಸಿ ಆ ಜಾಗೆಯನ್ನು ಅವರ ಟ್ರಸ್ಟ್ ಹೆಸರಿನಲ್ಲಿ ಕಬಳಿಸುವ ಹುನ್ನಾರ ನಡೆಸಿರುತ್ತಾರೆ. ಈ ವಕ್ಫ್ ಆಸ್ತಿಯಲ್ಲಿ ವಕ್ಫ್ ಅಧಿಕಾರಿಗಳು ಅಲ್ಲದೆ ಸರ್ಕಾರಿ ಅಧಿಕಾರಿಗಳು ಜಾಗೆಯನ್ನು ಪರಿಶೀಲಿಸಲು ಭೇಟಿ ನೀಡಿದ್ದಾಗ ಅದು ಅವರ ಜಾಗೆ ಎಂದು ದಾವೆ ಮಾಡಿ ದಾಂಧಲೆ ಮಾಡಲು ಪ್ರಾರಂಭಿಸಿದ್ದರು. ಆಗ ಅಂಜುಮಾನ್ ಸಂಸ್ಥೆಯಿಂದ ದಿನಾಂಕ 19/11/2025 ಕರ್ನಾಟಕ ವಕ್ಫ್ ಟ್ರಿಬ್ಯುನಲ್ ಬೆಳಗಾವಿಯಿಂದ ಇಂಜೆಕ್ಷನ್ ಆದೇಶವನ್ನು ತರಲಾಗಿದೆ. ಸದರಿ ಜಾಗದಲ್ಲಿ ಮುಂದಿನ ಅಭಿವೃದ್ಧಿ ಕಾರ್ಯ ಆರಂಭಿಸಿದಾಗ ಸಹಿಸಲಾಗದೆ ಕೆಲವರು ಪೊಲೀಸ್ ಠಾಣೆ, ಅಲ್ಪಸಂಖ್ಯಾತ ಇಲಾಖೆ, ಜಿಲ್ಲಾಧಿಕಾರಿಗಳು ಹಾಗೂ ಇನ್ನಿತರ ಅಧಿಕಾರಿಗಳಿಗೆ ಸುಳ್ಳು ಅರ್ಜಿಗಳನ್ನು ಮಾಡಿ ಸಂಸ್ಥೆಯ ಅಭಿವೃದ್ಧಿ ಕಾರ್ಯಗಳಿಗೆ ಸಹಿಸಲಾರದ ನಷ್ಟ ಮಾಡಿ ಸಂಸ್ಥೆಯ ಹೆಸರು ಕೆಡಿಸುವ ಹುನ್ನಾರ ನಡೆಸಿರುತ್ತಾರೆ. ಹಸನ್ ಹುಸೇನ್ ಆಶುರ್ ಆಸ್ತಿಯು ಅಂಜುಮಾನ್ ಸಂಸ್ಥೆಯ ಒಂದು ಅಂಗವಾಗಿದ್ದು ಹಾಗೂ ಸಂಸ್ಥೆಯು 1978ರಿಂದ ಮನಶಾಯೆ ವಕ್ಫ್ ಪ್ರಕಾರ ಮೊಹರಂ ಆಚರಿಸುತ್ತಾ ಬಂದಿದೆ. ಈ ಆಶುರ್ ಖಾನೆಯಲ್ಲಿ ಬಂಗಾರ, ಬೆಳ್ಳಿ, ನಗದು ಹಾಗೂ ಅವರ ದಾಖಲೆಗಳು ಇವೆ ಎಂದು ಪೊಲೀಸ್ ಠಾಣೆಯಲ್ಲಿ ಹಾಗೂ ಪತ್ರಿಕಾ ಪ್ರಕಟಣೆಯಲ್ಲಿ ಆರೋಪಿಸಿದ್ದು, ಇದು ಜನರಲ್ಲಿ ಗೊಂದಲ ಸೃಷ್ಟಿಸುವ ಹಾಗೂ ದಿಕ್ಕು ತಪ್ಪಿಸುವ ಕಾರ್ಯವಾಗಿದೆ. ನ್ಯಾಯಾಲಯದ ಆದೇಶವನ್ನು ಉಲ್ಲಂಘಿಸಿ ಅಂಜುಮಾನ್ ಸಂಸ್ಥೆಯ ಅಭಿವೃದ್ಧಿ ಕಾರ್ಯಗಳಲ್ಲಿ ಅಡೆತಡೆ ಹುಟ್ಟಿಸಿದ್ದಲ್ಲಿ ಅಂತವರ ಮೇಲೆ ಕಾನೂನಿನ ಚೌಕಟ್ಟಿನಡಿ ಸೂಕ್ತ ಕ್ರಮವನ್ನು ಕೈಗೊಳ್ಳಲಾಗುವುದು ಎಂದು ಇಕ್ಬಾಲ್ ಶೇಖ್ ಅವರು ಎಚ್ಚರಿಕೆಯನ್ನು ನೀಡಿದ್ದಾರೆ. ಈ ಸಂದರ್ಭದಲ್ಲಿ ಪ್ರಮುಖರಾದ ಗೌಸ್ ಖತೀಬ್, ಮಂಜಿದ್ ಸನದಿ, ಇಮ್ತಿಯಾಜ್ ಅತ್ತಾರ್, ದಾದಾಪೀರ್ ನದಿಮುಲ್ಲಾ, ಸರ್ಫರಾಜ್ ಬಾಬಾ ಮುಲ್ಲಾ, ಸುಲೇಮಾನ್ ಶೇಖ್ ಇಸಾಕ್ ಸೇರಿದಂತೆ ಮೊದಲಾದವರು ಉಪಸ್ಥಿತರಿದ್ದರು. ದಾಂಡೇಲಿ ಅಂಜುಮನ್ ಅಹ್ಲೆ ಸುನ್ನತ್ ಕಾರ್ಯಕಾರಿ ಸಮಿತಿಯ ಸದಸ್ಯರು, ಎಲ್ಲ ಮಸೀದಿಯ ದಾಂಡೇಲಿಯ 9 ಮಸೀದಿಯ ಕಮಿಟಿಯ ಸದಸ್ಯರು, ನಮ್ಮ ಸಂಸ್ಥೆ ಅಂಜುಮನ್ ಅಹ್ಲೆ ಸುನ್ನತ್ ಇದರ ಅಡಿಯಲ್ಲಿ 13 ಆಸ್ತಿಗಳು ವಫ್ ಸಂಸ್ಥೆಯಲ್ಲಿ ವಫ್ ಮಂಡಳಿಯಲ್ಲಿ ನೋಂದಾಯಿತರಾಗಿರುತ್ತದೆ. ಅದರಲ್ಲಿ ಸುಮಾರು 9 ಮಸೀದಿಗಳು, 2 ಆಶುರ್ಖಾನ, 2 ದರ್ಗಾ ಹಾಗೂ 1 ಮದರಸಾ ರಿಜಿಸ್ಟ್ರೇಷನ್ ಇರುತ್ತದೆ. ಈ ವಫ್ ಆಸ್ತಿ ಎಲ್ಲ ವಫ್ ಆಸ್ತಿಗಳು ನಮ್ಮ ಕಾರ್ಯಕಾರಿ ಸಮಿತಿಯ ಬೈಲಾಸ್ದಲ್ಲಿ ನಮೂದಿಸಲಾಗಿದೆ. ಹೀಗಿರುವಾಗ ದಿನಾಂಕ 3/12/25 ಕೆಲ ದಿನಪತ್ರಿಕೆಗಳಲ್ಲಿ ಕಾರವಾರದಲ್ಲಿ ಅದು ಪತ್ರಿಕಾಗೋಷ್ಠಿ ಮಾಡಿ, ಜಿಲ್ಲಾ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿ ಮಾಡಿ ಕೆಲ ಯುವಕರು ಅದು ಜಮಾತಿಗೆ ಮತ್ತು ನಮ್ಮ ಅಂಜುಮನ್ ಯಾವುದೇ ಕಾರ್ಯಕಾರಿ ಸಮಿತಿಗೆ ಸಂಬಂಧ ಇಲ್ಲದವರು ಅವರು ಒಂದು ಸುಳ್ಳು ಹೇಳಿಕೆಗಳನ್ನು ಅಲ್ಲಿ ನೀಡಿದ್ದಾರೆ. ಅದರೊಳಗೆ ಅದು ಸುಳ್ಳು ದಾಖಲೆ ಸ್ಪಷ್ಟಿಸಿ ಪಂಜಾ ಜಾಗ ಕಬಳಿಕೆ, ಶಾದಿ ಮಹಲ್ ಕಾಮಗಾರಿ ತಡೆಗೆ ಆಗ್ರಹ, ನಕಲಿ ದಾಖಲೆ ಸ್ಪಷ್ಟಿಸಿ ನಗರಸಭೆ ಆಸ್ತಿ ವಫ್
ಹೆಸರಿಗೆ ಸಲೀಂ ದುಕಾನ್ದಾರ್ ಅವರ ಗಂಭೀರ ಆರೋಪ ಎಂಬ ಶೀರ್ಷಕ ಅಡಿಯಲ್ಲಿ ವಿವಿಧ ದಿನಪತ್ರಿಕೆಗಳಲ್ಲಿ ಇದನ್ನು ಕಾಣಿಸಿದ್ದಾರೆ ಮತ್ತು ಕೆಲ ಚಾನೆಲ್ಗಳಲ್ಲಿಯೂ ಇದು ಬಂದಿದೆ. ಇದರದ ಸ್ಪಷ್ಟೀಕರಣ ನಾವು ನೀಡ್ತಾ ಇದ್ದೇವೆ. ಸ್ಪಷ್ಟೀಕರಣ ಒಳಗೆ ನಾವು ಎಲ್ಲ ದಾಖಲೆಗಳೊಂದಿಗೆ ಯಾವುದೇ ನಾವು ದಾವೆ ಮಾಡ್ತಾ ಇದ್ದೇವೆ ಅದಕ್ಕೆ ಪುರಾವೆಗಳು ನಮ್ಮ ಹತ್ರ ಇದ್ದೇವೆ. ಇದು ನೀವು ಎಲ್ಲಿ ಇವತ್ತು ಪ್ರೆಸ್ ಮೀಟ್ ಮಾಡ್ತಾ ಇದ್ದೇವೆ, ಇದು ಹಸನ್ ಹುಸೇನ್ ಆಶೂರ್ ಖಾನ ಸುಭಾಷ್ ನಗರ್ ಮತ್ತು ಗುಲ್ಶನ್ ಸಿಮ್ನಾನ್ ಅರ್ಬಿ ಮದರ್ಸಾ ಸುಭಾಷ್ ನಗರ್, ಇದು ಎರಡೂ ವಫ್ ಆಸ್ತಿಗಳು. ಮುಂದಿರುವುದು ನೀವು ಇಲ್ಲಿ ನೋಡ್ತಾ ಇರೋದು ಇದು ಹಸನ್ ಹುಸೇನ್ ಆಶೂರ್ ಖಾನ ಸುಭಾಷ್ ನಗರ್. ಇದು ವಫ್ ಮಂಡಳಿಯಲ್ಲಿ 0.62 ಗುಂಟಾ ರಿಜಿಸ್ಟ್ರೇಷನ್ ಇದೆ. ಅದರದ್ದು ಎಲ್ಲ ಗೆಜೆಟ್ ನೋಟಿಫಿಕೇಶನ್ ಇದೆ. ಯಾವುದೋ ಒಂದು ಆಸ್ತಿಗೂ ಸೆಂಟ್ರಲ್ ವಫ್ ಆ್ಯಕ್ಟ್ 1995 ಪ್ರಕಾರ ಅದು ಎಲ್ಲ ಪ್ರಾಪರ್ಟೀಸ್, ರಿಲಿಜಿಯಸ್ ಪ್ರಾಪರ್ಟೀಸ್ ವಫ್ ಮಂಡಳಿಯಲ್ಲಿ ರಿಜಿಸ್ಟ್ರೇಷನ್ ಇರಬೇಕು. ಅದು ಸೆಕ್ಷನ್ 43 ಆಫ್ ದಿ ವಫ್ ಆ್ಯಕ್ಟ್ ಏನು ಹೇಳ್ತದೆ ಅಂತ ಹೇಳಿದರೆ, ಯಾವುದೋ ಒಂದು ರಿಲಿಜಿಯಸ್ ಇನ್ಸ್ಟಿಟ್ಯೂಷನ್ಸ್ ವಫ್ ಮಂಡಳಿಯಲ್ಲಿ ನೋಂದಣಿ ಮಾಡಲಿಲ್ಲ ಅಂತ ಹೇಳಿದರೆ ದ್ಯಾಟ್ ವಿಲ್ ಬಿ ಡೀಮ್ಡ್ ಆ್ಯಸ್ ವಫ್ ಪ್ರಾಪರ್ಟೀಸ್. ಅದನ್ನು ನೀವು ಬಿಟ್ಟು ಮಾಡಲಿಕ್ಕೆ ಆಗೋದಿಲ್ಲ. ಅದರಿಂದ ನಾವು ಇದೆಲ್ಲ ವಫ್ ಪ್ರಾಪರ್ಟೀಸ್ ನಮ್ಮ ಪೂರ್ವಜರು ದಿವಂಗಿತ ಶ್ರೀ ಬಾಬಾ ಮುಲ್ಲಾ ಸಾಹೇಬರು ಮತ್ತು MHB ಪಠಾಣ್, ಮಜೀದ್ ಸಂಧಿ ಅವರು ಎಲ್ಲರೂ ಕೂಡಿ ಅದು ಪ್ರಾಪರ್ಟೀಸನ್ನು ಎಲ್ಲ ದಾಖಲೆಗಳನ್ನು ಸರಿಪಡಿಸಿ ವಫ್ ಮಂಡಳಿಯಲ್ಲಿ 2002ರಿಂದ 2004 ಒಳಗೆ ನೋಂದಣಿ ಮಾಡಿದರು. ಅದಾದ ಮೇಲೆ 2013 ವಫ್ ಅಮೆಂಡ್ಮೆಂಟ್ ಸೆಂಟ್ರಲ್ ಆ್ಯಕ್ಟ್ ಆಯಿತು. ಅದರೊಳಗೆ ಒಂದು 2013 ಆ್ಯಕ್ಟ್ ಒಳಗೆ ಕ್ಲಿಯರ್ಲಿ ಅವರು ಮೆನ್ಷನ್ ಮಾಡಿದರು, ಯಾವುದೇ ಪ್ರಾಪರ್ಟಿ ಅದನ್ನು ಎಲ್ಲ ಭೋಜನೆ ಮಾಡಿ ಮತ್ತೊಂದು ಸಲ ಸರ್ವೆ ಮಾಡಿರಿ ಅಂಥೇಳಿ. ಅದು ಸೆಕೆಂಡ್ ಟೈಮಿಗೆ ಏನು ಸರ್ವೆ ಮಾಡಿದ್ರು ಅದರದ್ದು ಗೆಜೆಟ್ ನೋಟಿಫಿಕೇಶನ್ ನಮ್ಮ ಹತ್ರ ಇದೆ. ಅದು ಗೆಜೆಟ್ ನೋಟಿಫಿಕೇಶನ್ ಒಳಗೆ ನಮ್ಮದು 13 ಪ್ರಾಪರ್ಟೀಸ್ ಎಲ್ಲ ನಮೂದಿಸಲಾಗಿದೆ. ಅದು 13 ಪ್ರಾಪರ್ಟೀಸ್ ಒಳಗೆ ಇದು ಹಸನ್ ಹುಸೇನ್ ಆಶೂರ್ ಖಾನ ಮತ್ತು ನಮ್ಮ ಗುಲ್ಶನ್ ಸಿಮ್ನಾನ್ ಅರಬಿ ಮದರ್ಸಾನು ನಮೂದಿಸಲಾಗಿದೆ. ಗುಲ್ಶನ್ ಸಿಮ್ನಾನ್ ಅರಬಿ ಮದರ್ಸಾದು 17.5 ಗುಂಟಾ ಇದೆ ಇದು ರೆಕಾರ್ಡ್ಸ್ ಪ್ರಕಾರ, ಮತ್ತು ಇದು ಹಸನ್ ಹುಸೇನ್ ಆಶೂರ್ ಖಾನ 0.6 ಗುಂಟಾ ಇದೆ. ಹೀಗಿರುವಾಗ ಇವತ್ತು ಅವರು ಏನು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅದು ಎಲ್ಲ ಸುಳ್ಳು. ಹಾಗೆ ಇದು ಆಸ್ತಿಗಳ ಬಗ್ಗೆ ನಮ್ಮ ಹತ್ರ ಅದರದ್ದು ರೆಕಾರ್ಡ್ಸ್ ಇದೆ. ಇದು ನಮೂನೆ 3 ಮುನ್ಸಿಪಾಲ್ಟಿಯಿಂದ ಸಿಕ್ಕಿದ ರೆಕಾರ್ಡು. ಹಾಗೆ ಅದರದ್ದು ಸಂಬಂಧಪಟ್ಟ ಆಶೂರ್ ಖಾನೆಯಿಂದ PT ಶೀಟು, ಹಾಗೆಯೇ ಗುಲ್ಶನ್ ಸಿಮ್ನಾನ್ ಅರಬಿ ಮದರ್ಸಾದು ಇದು RTC ಮತ್ತು ಅದಕ್ಕೆ ಸಂಬಂಧಪಟ್ಟ ಇದು PT ಶೀಟು. ಅದು ಎಲ್ಲ ದಾಖಲೆಗಳು ಸರಿ ಇರುವಾಗ ಇವರು ಹೋಗಿ ನಾವು ಇಲ್ಲಿ ಸರ್ಕಾರದಿಂದ ಶ್ರೀಮಾನ್ RV ದೇಶಪಾಂಡೆ ಅವರು ಕಳೆದ 1 ತಿಂಗಳ ಹಿಂದೆ ಇದು ಜಾಗೆಯಲ್ಲಿ ಒಂದು ಬಹುಮಾಡಿ ಕಟ್ಟಡ ಕಟ್ಟಲು ಒಂದು ಆರ್ಡರ್ ಪಾಸ್ ಮಾಡಿದರು. ಅದಕ್ಕೆ 1 crore ರೂಪೀಸ್ ಸ್ಯಾಂಕ್ಷನ್ ಮಾಡಿಸಿದರು. ಅದು ಸ್ಯಾಂಕ್ಷನ್ ಮಾಡಿದ ಮೇಲೆ ಇದು ಜಾಗೆಯಲ್ಲಿ ನಾವು ಇಲ್ಲಿ ಕೆಲಸ ಸ್ಟಾರ್ಟ್ ಮಾಡಿದ ಕೂಡಲೇ ಇದು ಹುಡುಗರು ಏನು ಪ್ರೆಸ್ ಮೀಟ್ ಕೊಟ್ಟಿದ್ದಾರೆ, ಅವರು ಬಂದು ನಮ್ಮ ಜಾಗ ಅಂತ ಹೇಳಿ ಇದಕ್ಕೆ ದಾವೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದರು. ಅದು ಅಂಜುಮನ್ ಅಹ್ಲೆ ಸುನ್ನತಿನ ಜಾಗ 2002ರಿಂದ ಇದೆ. ಅದಕ್ಕಿಂತ ಮುಂಚೆನೂ ಇಲ್ಲಿ ಮೊಹರಂ ಆಚರಿಸ್ತಾ ಇದ್ದೀವಿ. ಎಲ್ಲ ಸಂಭ್ರಮದಿಂದ 11 ದಿವಸ ಮೊಹರಂ ಆಗ್ತದೆ ಇಲ್ಲಿ, ಅದೆಲ್ಲ ಆಚರಿಸ್ತಾ ಇದ್ದೀವಿ. ಆದರೆ ಅವ್ರದ್ದು ಜಾಗ ಅಂಥೇಳಿ ಇಲ್ಲಿ ದಾಂಧಲಿ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದಾಗ ವಫ್ ಆಫೀಸರ್ ಇಲ್ಲಿ ಬಂದಾಗ ಅವರು ಇಲ್ಲಿ ಬಂದು ಹೇಳಿದರು ನಮ್ಮದು ಜಾಗ ಇಲ್ಲಿ ಏನು ಮಾಡಬಾರ್ದು ಅಂಥೇಳಿ. ಅದನ್ನೆಲ್ಲ ಅರಿತು ನಾವು ಏನು ಮಾಡಿದ್ದೀವಿ, ನಾವು ಬೆಲ್ಗಾಂ ಟ್ರಿಬ್ಯುನಲ್ ಕೋರ್ಟ್ನಲ್ಲಿ ಹೋಗಿ ಅದರ ಬಗ್ಗೆ ದಾವೆಯನ್ನು ಹಾಕಿ ನಾವು ಒಂದು ಇಂಜೆಕ್ಷನ್ ತೊಗೊಂಡೇವಿ. ಇಂಜೆಕ್ಷನ್ ಆನ್ ಹಜರತ್ ಇಮಾಮ್ ಹುಸೇನ್ ಚಾರಿಟೇಬಲ್ ಸೋಷಲ್ ವೆಲ್ಫೇರ್ ಟ್ರಸ್ಟ್ ಅವ್ರದ್ದು ವಿರುದ್ಧ ಒಂದು ಇಂಜೆಕ್ಷನ್ ತೊಗೊಂಡು ಅದರಲ್ಲಿ ಕ್ಲಿಯರ್ ಆಗಿ ಬರೆದಿದ್ದಾರೆ. ಏನಂತ ಹೇಳಿದರೆ, ಇದು ಪ್ರಾಪರ್ಟಿ ಒಳಗೆ ಸಲೀಂ ಮೊಹಮ್ಮದ್ ಗೌಸ್ ದುಕಾನ್ದಾರ್, ವಸೀಂ ಜಂಗೂಬಾಯಿ ಜಮಾದಾರ್, ಮೊಹಮ್ಮದ್ ಶರೀಫ್ ಮೊಹಮ್ಮದ್ ಗೌಸ್ ದುಕಾನ್ದಾರ್ ಮತ್ತು ಅವರು ಟ್ರಸ್ಟಿನ ಜನರು ಇಲ್ಲಿ ಬಂದು ಯಾವುದೇ ಅಡೆತಡೆ ಮಾಡಬಾರ್ದು. ಅವ್ರು ಮತ್ತು ಇಲ್ಲಿ ಕೆಲಸ ಏನು ಇದು ನಮ್ಮದು ಅಭಿವೃದ್ಧಿ ಕೆಲಸ ನಡೀತದೆ ಅದಕ್ಕೆ ಏನು ತಡೆ ಮಾಡಬಾರ್ದು ಅಂಥೇಳಿ ಕ್ಲಿಯರ್ ಆಗಿ ಇದೆಲ್ಲ ನಮೂದಿಸಿದ್ದಾರೆ. ಕಾರಣ ಇವರು ಎಲ್ಲ ಏನು ಪ್ರೆಸ್ ಮೀಟ್ ಒಳಗೆ ಇದು ಕೊಡ್ತಾ ಇದ್ದಾರೆ, ಪ್ರೆಸ್ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ, ಇದು ಸತ್ಯಕ್ಕೆ ದೂರವಾಗಿದೆ. ಜನರಲ್ಲಿ ದಿಶೆ ತಪ್ಪಿಸುವ ಕಾರ್ಯಗಳನ್ನು ಅದು ಹುಡುಗರು ಮಾಡ್ತಾ ಇದ್ದಾರೆ. ಅದನ್ನು ಎಲ್ಲ ಸತ್ಯಕ್ಕೆ ದೂರವಾಗಿದೆ. ಅಲ್ಲದೆ ಇವರು
ಅಲ್ಲಿ ಕೆಲ ಫೋಟೋಸ್ಗಳನ್ನು ತೋರಿಸಿ ನಾವು ಏನು ದರ್ಗಾವನ್ನು ಕೆಡಿಸಿದ್ದೇವೆ ಮತ್ತು ಅದು ಅಶೂರ್ ಖಾನವನ್ನು ನಾವು ಮುರಿದು ಹಾಕಿದ್ದೇವೆ ಅಂತ ಹೇಳಿದರು. ಅದು ನಾವು ಯಾವ ಅಶೂರ್ ಖಾನ ಮುರಿದು ಹಾಕಲಿಲ್ಲ, ಅಶೂರ್ ಖಾನ ಮುಂದೆ ಇದೆ. ಅದು ಮನುಷ್ಯ ವಫ್ ಪ್ರಕಾರ ಒಂದ್ಸಲ ವಫ್ ಬೋರ್ಡ್ ಒಳಗೆ ರಿಜಿಸ್ಟ್ರೇಷನ್ ಆದರೆ ಯಾವುದು ಅದು ಪರ್ಪಸ್ ಆಫ್ ದಿ ರಿಜಿಸ್ಟ್ರೇಷನ್ ಅದು ಬಿಟ್ಟು ಏನು ಕೆಲಸ ಮಾಡ್ಲಿಕ್ಕೆ ಬರೋದಿಲ್ಲ. ಇವತ್ತು 10 ಲಕ್ಷ ರೂಪಾಯಿ ನಮ್ಮದು ಗುಲ್ಶನ್ ಸಿಮ್ನಾನ್ ಅರಬಿ ಮದರಸಾಗೆ ಗೌರ್ಮೆಂಟಿಂದ ಸ್ಯಾಂಕ್ಷನ್ ಆಗಿದೆ. ಅದು 10 ರೂಪಾಯಿ ಯೂಸ್ ಮಾಡ್ಬೇಕಂತ ಹೇಳಿದರೆ ಅದು ಓಲ್ಡ್ ಬಿಲ್ಡಿಂಗ್ ಇದ್ದಿದ್ದು ಕೆಡಿಸ್ಬೇಕಂತ ಹೇಳಿದರೆ ನಾವು ವಕ್ ಬೋರ್ಡಿಂದ ಮುನ್ಸಿಪಾಲ್ಟಿಯಿಂದ ಪರ್ಮಿಷನ್ ತೊಗೊಳ್ಬೇಕು. ಅದನ್ನು ನಾವು ಅಪ್ಲೈ ಮಾಡಿದ್ದೇವೆ. ಸೊ ಇದೇನು ಅವ್ರು ಹೇಳ್ತಾ ಇದ್ದಾರೆ ಅದು ನಾವು ಕೆಡಿಸಿದ್ದೇವೆ ಅಂಥೇಳಿ, ಅದು ಇದು ಒಂದು ಸಣ್ಣ ಶೆಡ್ ಇತ್ತು ಹಿಂದ್ಗಡೆ ನಮ್ಮ ಅದು ಇದು ಅಶೂರ್ ಖಾನೆ ಹಿಂದ್ಗಡೆ ಒಂದು ಸ್ಟೋರ್ ಇತ್ತು ನಮ್ಮ ಜನಾಜಾ ಮತ್ತು ಇದು ಬೇರೆ ಮೆಟೀರಿಯಲ್ ಇಡಲಿಕ್ಕೆ. ಅದನ್ನು ನಾವು ಇದು ಸರ್ವೆ ಕೆಲಸಕ್ಕೆ ಸಲುವಾಗಿ ತೆಗೆದಿದ್ದು ಅವರು ಇದೇ ತೋರಿಸಿ ಅಪಪ್ರಚಾರ ಮಾಡ್ತಾ ಇದ್ದಾರೆ, ನಾವು ಅದನ್ನು ಕೆಡಿಸಿದ್ದೇವೆ ಅಂಥೇಳಿ. ಇದೆಲ್ಲ ಮತ್ತೆ ಅವರು ಜನರಲ್ಲಿ ನಮ್ಮ ಅದು ಅಶೂರ್ ಖಾನೆ ಒಳಗೆ ಬಂಗಾರ ಇತ್ತು, ಡಾಕ್ಯುಮೆಂಟ್ಸ್ ಇತ್ತು, ಅದು ಇತ್ತು, ಇದು ಅಂಥೇಳಿ ಅಪಪ್ರಚಾರ ಮಾಡ್ತಾ ಇದ್ದಾರೆ. ಅದು ಮಾಡಲಿಕ್ಕೆ ಅವರಿಗೆ ಏನು ಹಕ್ಕೇ ಇಲ್ಲ. ಯಾಕೆಂತ ಹೇಳಿದರೆ ಇದು ಅಶೂರ್ ಖಾನ ಮತ್ತು ನಮ್ಮ ಗುಲ್ಶನ್ ಸಿಮ್ನಾನ್ ಜಾಗ ಅಂಜುಮನ್ ಅಹ್ಲೆ ಸುನ್ನತ್ ಹೆಸರಿನಲ್ಲಿ ಇದೆ. ಅದರದ್ದು ಡಾಕ್ಯುಮೆಂಟ್ಸ್ ಇದೆ, ಅದರದ್ದು ಪುರಾವೆಗಳು ಇದೆ. ಮತ್ತು 2013 ಆ್ಯಕ್ಟ್ ಆದಮೇಲೆ ಇದು ಸರ್ವೆ ಮಾಡಲಿಕ್ಕೆ ಸೆಂಟ್ರಲ್ ಗೌರ್ಮೆಂಟ್, ರೆವಿನ್ಯೂ ಡಿಪಾರ್ಟ್ಮೆಂಟ್, ಮೈನಾರಿಟಿ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಮತ್ತು ಇನ್ನಿತರ ಡಿಪಾರ್ಟ್ಮೆಂಟ್ ಎಲ್ಲರಿಗೆ ಆದೇಶ ಮಾಡಿ ಅದರದ್ದು ಸರ್ಕ್ಯುಲರ್ಸ್ ನಮ್ಮ ಹತ್ರ ಇದೆ. ಅದು ಸರ್ಕ್ಯುಲರ್ಸ್ ಪ್ರಕಾರ ಯಾವುದೇ ಪ್ರಾಪರ್ಟಿಯನ್ನು ಯಾರಾದರೂ ಕಬಳಿಸುವ ಹುನರು ನಡೆಸಿದ್ದಾರೆ ಇಡೀ ಕರ್ನಾಟಕ ಒಳಗೆ, ಇಡೀ ದೇಶ ಒಳಗೆ, ಅದರಿಂದ ಇದು ಸುತ್ತೋಲೆಯ ಪ್ರಕಾರ ಅವರು 2017 ಒಳಗೆ ಅದನ್ನು ಮೋಜಣಿ ಮಾಡಿ ಅದರದ್ದು ಗೆಜೆಟ್ ನೋಟಿಫಿಕೇಶನ್ ಮಾಡ್ಲಿಕ್ಕೆ ಹೇಳಿದರು. ಇದನ್ನು ನಾವು ಎಲ್ಲ ಪ್ರೋಸೆಸ್ ಕ್ಲಿಯರ್ ಮಾಡಿ ಇದು ಮೋಜಣಿ ಮಾಡಿ ನಾವು ಎಲ್ಲ ಗೆಜೆಟ್ ನೋಟಿಫೈ ಮಾಡಿಕೊಂಡು ಗೌರ್ಮೆಂಟ್ ಇದನ್ನು ಈಗ ಗೆಜೆಟ್ ನೋಟಿಫೈ ಮಾಡೋದು ಇದು ಪ್ರಾಪರ್ಟೀಸ್ ಕ್ಲಿಯರ್ ಮಾಡಿದೆ. ಅಲ್ಲದೆ 2024 ವಫ್ ಸೆಂಟ್ರಲ್ ವಫ್ ಆ್ಯಕ್ಟ್ ಇದರ ಪ್ರಕಾರ BJP ಗೌರ್ಮೆಂಟ್ ಏನು ಆ್ಯಕ್ಟ್ ತಂದಿತ್ತು ಅದು ಆ್ಯಕ್ಟ್ ಪ್ರಕಾರ ನಾವು ಉಮ್ಮೀದ್ ಪೋರ್ಟಲ್ ಒಳಗೆ ಅಪ್ಲೋಡ್ ಮಾಡಬೇಕಿತ್ತು ಡಾಕ್ಯುಮೆಂಟ್ಸು. ಅದನ್ನು ನಾವು ಇದು ಪ್ರಾಪರ್ಟೀಸ್ ಕೂಡಿ 13 ಪ್ರಾಪರ್ಟೀಸ್ ಎಲ್ಲ ಉಮ್ಮೀದ್ ಪೋರ್ಟಲ್ ಒಳಗೆ ಅಪ್ಲೋಡ್ ಮಾಡಿ ಇದನ್ನು ನಾವು ಕ್ಲಿಯರ್ ಮಾಡಿದ್ದೇವೆ. ಇದೇನು ಹುಡುಗರು ಸಣ್ಣ ಹುಡುಗರು ಇದ್ದಾರೆ, ನೀವು ಅದು ಫೋಟೋಸ್ ಒಳಗೆ ನೋಡಿ, ಅವರು ಏನು ನಮಗೆ ಇದು ಪ್ರೆಸ್ ಮೀಟ್ ಕೊಟ್ಟಿದ್ದಾರೆ, ಅದು ಸಣ್ಣ ಹುಡುಗರು ಇದ್ದಾರೆ, ಅವ್ರಿಗೇನು ಕಾನೂನು ಗುರ್ತಿಲ್ಲ, ಕಾಯ್ದೆ ಗುರ್ತಿಲ್ಲ, ಅವ್ರಿಗೇನು ವಫ್ ಪ್ರಾಪರ್ಟಿ ಅಂತ ಗುರ್ತಿಲ್ಲ, ಅದರದ್ದು ಏನು ಕಾನೂನುಗಳಿದೆ ಅಂತ ಗುರ್ತಿಲ್ಲ. ಅವರು ಹೋಗಿ ಒಂದು ಇಂಥ ಅಂಜುಮನಿನ ವಿರುದ್ಧ, ಅಂಜುಮನಿನ ಕಾರ್ಯಕಾರಿಣಿ ಸಮಿತಿಯ ವಿರುದ್ಧ ಇಂಥ ಹೇಳಿಕೆ ಹೇಳುವುದು ಅವ್ರದ್ದು ತಾಕತ್ತಿಲ್ಲ. ಅವ್ರಿಗೆ ಯಾರೋ ಮಿಸ್ಗೈಡ್ ಮಾಡ್ತಾ ಇದ್ದಾರೆ, ಅವ್ರಿಗೆ ಯಾರೋ ಪ್ರಚೋದನೆ ಕೊಡ್ತಾ ಇದ್ದಾರೆ ಅಂತ ಹೇಳಿ ನಮ್ದು ಅದು ನಾವು ತಿಳ್ಕೊಂಡಿದ್ದೇವೆ. ಮತ್ತು ಇದು ಪ್ರಾಪರ್ಟೀಸ್ನಲ್ಲಿ ನಾಳೆ ಇನ್ಶಾಲ್ಲಾ ಇಲ್ಲಿ ಒಂದು ಬಹುಮಾಡಿ ಕಟ್ಟಡ ಕನಿಷ್ಠ ಒಂದು 4 ಕೋಟಿದು ನಮ್ಮದು ಎಸ್ಟಿಮೇಟ್ ಇದೆ. ಈಗ ಆಲ್ರೆಡಿ 1,20 lakhs rupees ಸ್ಯಾಂಕ್ಷನ್ ಆಗಿದೆ. ಗುಲ್ಶನ್ ಸಿಮ್ನಾನ್ ಅರಬಿ ಮದ್ರಸಾಗೆ 10 ಲಕ್ಷ ಸ್ಯಾಂಕ್ಷನ್ ಆಗಿದೆ. ಸೊ ಇಲ್ಲಿ ಆಗ್ತದೆ. ನಾವು ಮಾನ್ಯ ನಮ್ಮ ಶಾಸಕರಲ್ಲಿ ಮತ್ತು ನಮ್ಮ ಜಿಲ್ಲಾಧಿಕಾರಿಗಳಲ್ಲಿ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳಲ್ಲಿ ಇದು ಮೈನಾರಿಟಿ ವೆಲ್ಫೇರ್ ಡಿಪಾರ್ಟ್ಮೆಂಟ್ನಲ್ಲಿ ವಿನಂತಿಸುವುದೇನೆಂದರೆ ಇದೆಲ್ಲ ಕಾರ್ಯಗಳಿಗೆ ಇಂಥ ಜನರು ಯಾರು ಏನು ಅವರಿಗೆ ಕಾನೂನು ಗುರುತಿರದೆ ಒಂದು ಏನು ಪ್ರೆಸ್ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ ಅವರಿಗೆ ಕಿವಿ ಕೊಡದೆ ಇದೆಲ್ಲ ಅಭಿವೃದ್ಧಿ ಕಾರ್ಯಗಳಲ್ಲಿ ನಮ್ಮ ಅಂಜುಮನ್ ಸಂಸ್ಥೆ ಯಾವ ಸಂಸ್ಥೆಯಲ್ಲಿ ಕನಿಷ್ಠ 4,000 ಜನರು ನಮ್ಮ ಪುರುಷರು ಸಾಮಾನ್ಯ ಸದಸ್ಯರಾಗಿರುತ್ತಾರೆ, ಅದು ಸಂಸ್ಥೆಗೆ ಎಲ್ಲರೂ ಕೂಡಿ ಇದಕ್ಕೆ ಇದು ಕಾರ್ಯ ಮಾಡಲಿಕ್ಕೆ ನಮಗೆ ಹೆಲ್ಪ್ ಮಾಡಬೇಕಂತ ಹೇಳಿ ನಮ್ಮ ಈ ಪ್ರೆಸ್ ಮೀಟ್ ಮೂಲಕ ನಾವು ಹೇಳಿ ನಂದು 2 ಮಾತು ಮುಗಿಸ್ತೇನೆ.